ಎಲ್ಲರಿಗೂ ನಮಸ್ಕಾರ. ಚಂದನ ವಾಹಿನಿಯ ಈ ಕ್ಲಾಸನ್ನು ವೀಕ್ಷಿಸುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ವೀಕ್ಷಕರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತ. ಹಸಿರಂಗಿ ತೊಡಸಿದ ಹಾಲ್ಗಡಗ ಇಡಸಿದ, ಹಸಿರಂಗಿ ತೊಡಸಿದ ಹಾಲ್ಗಡಗ ಇಡಸಿದ, ಹಳ್ಳಕ್ಕ ನೀನು ಬರಬ್ಯಾಡ, ಹಳ್ಳಕ್ಕ ನೀನು ಬರಬ್ಯಾಡ ಕಂದಯ್ಯ, ಬೆಳ್ಳಕ್ಕಿ ಹಿಂಡು ಬೆದರ್ಯಾವೋ, ಬೆಳ್ಳಕ್ಕಿ ಹಿಂಡು ಬೆದರ್ಯಾವೋ. ಮಕ್ಕಳೇ ನೋಡಿ, ಜನಪದ ತ್ರಿಪದಿಯಲ್ಲಿ ಕಂದಯ್ಯ ಹಸಿರು ಅಂಗಿಯನ್ನು ತೊಟ್ಟು ಅದರ ಚೆಲುವು ನೂರ್ಮಡಿಯಾದಾಗ ಹಳ್ಳಕ್ಕೆ ಬಂದರೆ ಬೆಳ್ಳಕ್ಕಿಯ ಹಿಂಡು ಕೂಡ ಬೆದರುತ್ತದೆ ಅನ್ನುವಂಥ ಸುಂದರವಾದ ದೃಶ್ಯವನ್ನು ಕಟ್ಟಿಕೊಡುವಂಥ ಸನ್ನಿವೇಶವನ್ನು ನಾವು ಈ ಒಂದು ಪದ್ಯದಲ್ಲಿ ನೋಡಿದ್ವಿ. ಹಸಿರು ಜನಪದ ಸಾಹಿತ್ಯದಲ್ಲಿ ಇಷ್ಟು ಸುಂದರವಾಗಿ ವರ್ಣನೆಯಾಗಿದೆ ಅಲ್ವಾ? ಹಾಗಾದರೆ ಕವಿ ಕುವೆಂಪು ಅವರ ಪ್ರಕಾರ ಹಸಿರು ಅಂದರೆ ಏನು ಅನ್ನೋದನ್ನು ಇಂದು ನಾವು ಹಸಿರು ಪದ್ಯದ ಮುಂದುವರಿದ ಭಾಗದಲ್ಲಿ ನೋಡೋಣ. 10ನೇ ತರಗತಿ ಸಿರಿಕನ್ನಡ ಪ್ರಥಮ ಭಾಷೆ ಕನ್ನಡದ ಪದ್ಯ ಹಸಿರು, ಕವಿ ಕುವೆಂಪು, ಮುಂದುವರಿದ ಪದ್ಯದ ಭಾಗ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ಕಲಿತಂಥ ಕಲಿಕಾಂಶಗಳನ್ನು ಒಂದು ಸಾರಿ ಸ್ಮರಿಸಿಕೊಂಡು ಬರೋಣ. ನಾವು ಹಿಂದಿನ ತರಗತಿಯಲ್ಲಿ ಕವಿ ಕುವೆಂಪುರವರ ಸ್ಥಳ, ಕಾಲ, ಅವರ ಪ್ರಮುಖ ಕೃತಿಗಳು, ಅವರಿಗೆ ದೊರಕಿದಂಥ ಪ್ರಶಸ್ತಿಗಳು, ಕವಿಶೈಲ ಹಾಗೂ ಅವರ ಪ್ರಮುಖ ಕೃತಿಗಳ ಮುಖಪುಟಗಳನ್ನು ನೋಡಿದ್ವಿ. ಹಾಗೂ ಅವರಿಗೆ ದೊರಕಿದಂಥ ಪ್ರಶಸ್ತಿಗಳ ಚಿತ್ರಗಳನ್ನು ಕೂಡ ವೀಕ್ಷಿಸಿದ್ವಿ. ಅಷ್ಟೇ ಅಲ್ಲ, ಸ್ವತಃ ಕವಿ ಕುವೆಂಪುರವರೇ ವಾಚಿಸಿದಂಥ ಓ ನನ್ನ ಚೇತನ ಆಗು ನೀ ಅನಿಕೇತನ ಅನ್ನುವಂಥ ಪದ್ಯದ ವಿಡಿಯೋವನ್ನು ಕೂಡ ನಾವು ವೀಕ್ಷಿಸಿದ್ವಿ ಅಲ್ವಾ? ಹಾಗಾದರೆ ಕವಿ ಕುವೆಂಪುರವರ ಪರಿಚಯದ ನಂತರ ನಾವು ಪದ್ಯದ ಆಶಯ ಭಾವವನ್ನು ತಿಳಿದುಕೊಂಡ್ವಿ. ಆ ಪದ್ಯದಲ್ಲಿ ಬಂದಂಥ ಪದಗಳ ಅರ್ಥವನ್ನು ಕೂಡ ಅರ್ಥೈಸ್ಕೊಂಡ್ವಿ. ಪದ್ಯಭಾಗದಲ್ಲಿ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಸುರಿನ ವರ್ಣನೆ ಎಷ್ಟು ಸುಂದರವಾಗಿ ವರ್ಣಿತವಾಗಿದೆ ಅನ್ನೋದನ್ನು ನಾವೆಲ್ಲರೂ ನೋಡಿದ್ವಿ. ಸಸ್ಯ ಸಮೃದ್ಧಿಯ ಹಸುರು ಆಗಸ, ಮುಗಿಲು, ಗದ್ದೆ, ಬಯಲು, ಮಲೆ, ಕಣಿವೆ, ಸಂಜೆಗಳನ್ನೆಲ್ಲ ಯಾವ ರೀತಿ ವ್ಯಾಪಿಸಿದೆ ಎನ್ನುವುದನ್ನು ಕೂಡ ನಾವು ತಿಳಿದುಕೊಂಡ್ವಿ. ವ್ಯಾಕರಣಾಂಶದಲ್ಲಿ ತತ್ಸಮ ತದ್ಭವಗಳಲ್ಲಿ ತತ್ಸಮ ಎಂದರೇನು, ತದ್ಭವ ಎಂದರೇನು, ತದ್ಭವದಲ್ಲಿ ಬರ್ತಕ್ಕಂಥ ವಿಭಿನ್ನ ರೂಪಗಳು ಯಾವುವು, ಅದಕ್ಕೆ ಉದಾಹರಣೆಗಳನ್ನು ಕೂಡ ನಾವು ತಿಳಿದುಕೊಂಡ್ವಿ. ಹಾಗಾದರೆ ಬನ್ನಿ ಮಕ್ಕಳೇ, ಇನ್ನು ಮುಂದಿನ ಪದ್ಯಭಾಗದತ್ತ ಸಾಗೋಣ. ಪದಗಳ ಅರ್ಥವನ್ನು ಬರೆದುಕೊಳ್ತಿರಲ್ಲ, ಎಲ್ಲರೂ ಬರೆದುಕೊಳ್ಳಿ. ಆಶ್ವೀಜ, ಚೈತ್ರದಿಂದ 7ನೆಯ ಮಾಸ ಆಶ್ವಯುಜ. ನಾವೀಗಾಗಲೇ ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀವಿ 6 ಋತುಗಳು ಹಾಗೂ 12 ಮಾಸಗಳನ್ನು ಕುರಿತಾಗಿ ಮಾಹಿತಿಯನ್ನು ನಾವೆಲ್ಲ ಪಡೆದುಕೊಂಡಿದ್ದೀವಿ. ಹಾಗಾದರೆ ಆಶ್ವೀಜ ಅನ್ನೋದು ಚೈತ್ರದಿಂದ 7ನೆಯ ಮಾಸ ಅನ್ನೋದನ್ನು ನಾವೀಗಾಗಲೇ ಅರಿತುಕೊಂಡಿದ್ದೀವಿ. ಬರೆದುಕೊಂಡ್ರಲ್ಲ ಮಕ್ಕಳೇ? ಶಾಲೀವನ ಅಂದರೆ ಭತ್ತದ ಗದ್ದೆ, ಕೊನೆ ಅಂದರೆ ಗೊನೆ, ಮಕಮಲ್ಲು ನಯವಾದ ಬಟ್ಟೆ. ಇಲ್ಲಿ ಹುಲ್ಲಿನ ಮಕಮಲ್ಲು ಅಥವಾ ಹುಲ್ಲು ಹಾಸು ಅನ್ನುವಂಥ ಅರ್ಥದಲ್ಲಿ ಬಳಕೆ ಆಗಿದೆ. ಹೊಸ ಪಚ್ಚೆ, ಹೊಸ ಪಚ್ಚೆ ಅಂದರೆ ಹೊಸ ಹಸುರು ಅಥವಾ ಎಳೆಯ ಚಿಗುರು. ತಿರೆ, ಭೂಮಿ. ಬರಿತಾ ಇದ್ದೀರಲ್ಲ? ಎಲರ್, ಗಾಳಿ, ಇಳೆ, ಭೂಮಿ. ಎಲ್ಲ ಪದಗಳ ಅರ್ಥವನ್ನು ತಿಳಿದುಕೊಂಡ್ರಲ್ಲ ಮಕ್ಕಳೇ? ಹಾಗಾದರೆ ಪದ್ಯಭಾಗದತ್ತ ಸಾಗೋಣ. ಆಶ್ವೀಜದ ಶಾಲಿವನದ ಗಿಳಿಯದೆ ಬಣ್ಣದ ನೋಟ, ಅದರೆಡೆಯಲಿ ಬನದಂಚಲಿ ಕೊನೆವೆತ್ತಡಕೆಯ ತೋಟ. ಆಶ್ವೀಜದ ಶಾಲಿವನದ ಗಿಳಿಯದೆ ಬಣ್ಣದ ನೋಟ,
ಅದರೆಡೆಯಲಿ ಬನದಂಚಲಿ ಕೊನೆವೆತ್ತಡಕೆಯ ತೋಟ. ನೋಡಿ ಮಕ್ಕಳೇ, ಆಶ್ವೀಜ ಮಾಸದಲ್ಲಿ ಕಾಣ್ತಾ ಇರುವಂಥ ಶಾಲಿವನದ ನೋಟವನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಆಶ್ವೀಜ ಮಾಸದಲ್ಲಿ ಕಾಣುತ್ತಿರುವಂಥ ಈ ಶಾಲಿವನದ ನೋಟ ಕವಿಗೆ ಗಿಳಿಯ ಎದೆಯ ಬಣ್ಣದಂತೆ ಕಾಣಿಸ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ಗಿಳಿಯ ಬಣ್ಣಕ್ಕೂ ಗಿಳಿಯ ಎದೆಯ ಬಣ್ಣಕ್ಕೂ ವ್ಯತ್ಯಾಸವನ್ನು ಗಮನಿಸಿದಾಗ ಗಿಳಿಯ ಎದೆಯ ಬಣ್ಣ ಅತ್ಯಂತ ಹಚ್ಚ ಹಸಿರಾಗಿರೋದು ಕಾಣಿಸ್ತಾ ಇದೆ. ಹಾಗಾದರೆ ನಾವು ಆಶ್ವಯುಜ ಮಾಸದಲ್ಲಿ ಬಂದಿರುವಂಥ ಈ ಶಾಲಿವನದ ಗದ್ದೆ ಗಿಳಿಯ ಎದೆಯ ಬಣ್ಣದ ಹಸುರಿನಂತಿದೆ ಅನ್ನೋದನ್ನು ತಿಳ್ಕೊತಾ ಇದ್ದೀವಿ. ಅಷ್ಟೇ ಅಲ್ಲ, ಅದರ ಬನದ ಅಂಚಿನಲ್ಲಿ ಕೊನೆಯನ್ನು ಹೊತ್ತಂಥ ಅಂದರೆ ಗೊನೆಯನ್ನು ಹೊತ್ತಂಥ ಫಲ ತುಂಬಿದಂಥ ಅಡಿಕೆಯ ತೋಟ ಇರೋದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೀವಿ. ನೋಡಿ ಮಕ್ಕಳೇ, ಎಷ್ಟು ಸುಂದರವಾದಂಥ ಅಡಿಕೆಯ ಗೊನೆಯನ್ನು ಹೊತ್ತಂಥ ತೋಟ ಅಲ್ಲಿ ನಮಗೆ ಕಾಣ್ತಾ ಇದೆ. ಆಶ್ವಯುಜ ಮಾಸದಲ್ಲಿ ತುಂಬಿ ನಿಂತ ಭತ್ತದ ಗದ್ದೆ ನೋಡುವುದಕ್ಕೆ ಗಿಳಿಯ ಎದೆಯ ಭಾಗದ ಹಸುರಿನಂತೆ ಗೋಚರಿಸುತ್ತದೆ. ಅದರ ಬದಿಯಲ್ಲಿರುವ ಬನದ ಅಂಚಿನಲ್ಲಿ ಗೊನೆಬಿಟ್ಟ ಅಡಿಕೆಯ ತೋಟ ರಾರಾಜಿಸುತ್ತಿದೆ. ನೋಡಿ ಮಕ್ಕಳೇ, ಇಲ್ಲಿ ಕವಿ ಕುವೆಂಪುರವರು ಪ್ರಕೃತಿಯ ಸಂಪತ್ತನ್ನು ವರ್ಣಿಸ್ತಾ ಅಲ್ಲಿ ಬೆಳೀತಕ್ಕಂಥ ಬೆಳೆಗಳ ಪರಿಚಯವನ್ನು ಕೂಡ ನಮಗೆ ಮಾಡ್ತಾ ಇದ್ದಾರೆ. ಅಲ್ಲಿ ಶಾಲಿವನ ಅಂದರೆ ಭತ್ತ ಬೆಳೀತಾ ಇದೆ, ಅಡಿಕೆ ಬೆಳೀತಾ ಇದೆ. ಅದು ಆಶ್ವಯುಜ ಮಾಸದಲ್ಲಿ ಬೆಳೀತಾ ಇರೋದ್ರಿಂದ ಮುಂದೆ ಬರ್ತಕ್ಕಂಥ ಫಲದ ಶುಭದ ಸಂಕೇತವಾಗಿದೆ ಅನ್ನೋದನ್ನು ಕೂಡ ಇಲ್ಲಿ ನಮಗೆ ಕವಿ ಸೂಚ್ಯವಾಗಿ ಹೇಳ್ತಾ ಇರೋದನ್ನು ಗಮನಿಸ್ತೀವಿ. ಹಾಗಾದರೆ ಮುಂದಿನ ಪದ್ಯದತ್ತ ಸಾಗೋಣವಾ? ಅದು ಹುಲ್ಲಿನ ಮಕಮಲ್ಲಿನ ಪೊಸ ಪಚ್ಚೆಯ ಜಮಖಾನೆ, ಪಸರಿಸಿತಿರೆ ಮೈ ಮುಚ್ಚಿರೆ ಬೇರೆ ಬಣ್ಣವನೆ ಕಾಣೆ. ಅದು ಹುಲ್ಲಿನ ಮಕಮಲ್ಲಿನ ಪೊಸ ಪಚ್ಚೆಯ ಜಮಖಾನೆ, ಪೊಸರಿಸಿತಿರೆ ಮೈ ಮುಚ್ಚಿರೆ ಬೇರೆ ಬಣ್ಣವನೆ ಕಾಣೆ. ನೋಡಿ ಮಕ್ಕಳೇ, ಮುಂದುವರೆದು ಎಷ್ಟು ಅದ್ಭುತವಾದಂಥ ಹಸುರಿನ ವರ್ಣನೆಯನ್ನು ಕವಿ ಕುವೆಂಪು ಅವರು ನೀಡ್ತಾ ಇದ್ದಾರೆ. ಅದು ಅಲ್ಲಿ ಮಕಮಲ್ಲಿನ ಬಟ್ಟಿಯಂತೆ ಮೃದುವಾಗಿರುವ ಹುಲ್ಲು ಹೊಸ ಪಚ್ಚೆಯ ಜಮಖಾನೆಯಂತೆ ತೋರುತ್ತಿದೆ. ನಮಗೆಲ್ಲ ಗೊತ್ತು, ಯಾವುದಾದ್ರೂ ಮನೆಯಲ್ಲಿ ದೊಡ್ಡ ಸಭೆ ಸಮಾರಂಭಗಳು ಹಬ್ಬ ಹರಿದಿನಗಳು ಇತ್ತು ಅಂದರೆ ಅತಿಥಿಗಳು ಬಂದಾಗ ಮನೆಯಲ್ಲಿ ಅವರಿಗೆ ಕುಳಿತುಕೊಳ್ಳುವುದಕ್ಕೆ ದೊಡ್ಡ ಗಾತ್ರದ ಜಮಖಾನೆಯನ್ನು ಹಾಸುವುದನ್ನು ಕಾಣ್ತೀವಿ. ಯಾಕಂದರೆ ಜಮಖಾನೆ ಅನ್ನೋದು ವಿಶಾಲವಾದ ಪ್ರದೇಶವನ್ನು ಆವರಿಸುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಕವಿ ಕುವೆಂಪುರವರು ಇಲ್ಲಿ ಅಂಥ ನೆಲವನ್ನು ಹುಲ್ಲಿನ ಹಾಸಿನ ಅಥವಾ ನಯವಾದ ಮಕಮಲ್ಲಿನ ಬಟ್ಟೆಯಿಂದ ಮುಚ್ಚುವಂಥ ಪ್ರಯತ್ನವನ್ನು ಹಾಗೂ ಮುಚ್ಚಿದ್ದನ್ನು ನೋಡುವಂಥ ಪ್ರಯತ್ನವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಅಲ್ಲಿ ಮಕಮಲ್ಲಿನ ಬಟ್ಟೆಯಂತೆ ಮೃದುವಾಗಿರುವ ಹುಲ್ಲು ಹೊಸ ಪಚ್ಚೆಯ ಜಮಖಾನೆಯಂತೆ ತೋರುತ್ತಾ ಭೂಮಿಯ ಮೈಯನ್ನು ಮುಚ್ಚಿರುವಾಗ ಬೇರೆ ಯಾವ ಬಣ್ಣಗಳು ಕವಿಗೆ ಕಾಣಿಸುತ್ತಿಲ್ಲ. ಕಾಣಿಸುತ್ತಿರುವುದೆಲ್ಲ ಬರೀ ಹಸುರು ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದುವರೆದು ಪದ್ಯವನ್ನು ನೋಡೋಣ. ಹೊಸ ಹೂವಿನ ಕಂಪು ಹಸುರು ಎಲರಿನ ತಂಪು ಹಸುರು, ಹಕ್ಕಿಯ ಕೊರಲಿಂಪು ಹಸುರು ಹಸುರು ಹಸಿರು ಇಳೆ ಉಸಿರು. ಹೊಸ ಹೂವಿನ ಕಂಪು ಹಸುರು ಎಲರಿನ ತಂಪು ಹಸುರು, ಹಕ್ಕಿಯ ಕೊರಲಿಂಪು ಹಸುರು ಹಸುರು ಹಸಿರು ಇಳೆ ಉಸಿರು. ಅಬ್ಬಾ, ಎಷ್ಟು ಸುಂದರವಾದಂಥ ವರ್ಣನೆ ಇದೆ ನೋಡಿ ಮಕ್ಕಳೇ. ಹೊಸ ಹೂವಿನ ಕಂಪು, ಇಲ್ಲಿ ನೋಡಿ, ಹೂವಿನ ಕಂಪು ಅಂದರೆ ಅದು ಸುವಾಸನೆಯನ್ನು ಸೂಚಿಸ್ತಾ ಇದೆ. ಸುವಾಸನೆಯನ್ನು ಕೂಡ ಕವಿ ಇಲ್ಲಿ ಹಸುರಿನ ಮೂಲಕವೇ ಆಗ್ರಾಣಿಸುತ್ತಿದ್ದಾರೆ. ಅವರಿಗೆ ಹೂವಿನ ಕಂಪು ಕೂಡ ಹಸುರಾಗಿಯೇ ತೋರ್ತಾ ಇದೆ. ಅಷ್ಟೇ ಅಲ್ಲ,
ಹಕ್ಕಿಯ ಸವಿಗೊರಳಿನ ಇಂಪಾದ ಧ್ವನಿ ಕೂಡ ಅವರಿಗೆ ಹಸುರಾಗಿಯೇ ಕೇಳ್ತಾ ಇದೆ. ಹಸುರು ಎಷ್ಟು ವ್ಯಾಪಕವಾಗಿ ಹರಡಿದೆ ಅಂದರೆ ಹೊಸ ಹೂವಿನ ಸುವಾಸನೆಯೂ ಹಸುರು, ಎಲೆಗಳಿವ ತಂಪೂ ಹಸುರು, ಹಕ್ಕಿಗಳ ಕೊರಳಿನ ಇನಿದನಿಯೂ ಹಸುರು. ನಾವಿಲ್ಲಿ ವಿಶೇಷವಾಗಿ ಗಮನಿಸಬೇಕಾದದ್ದು ಅಂದರೆ ನಾವು ಹೆಚ್ಚಾಗಿ ಪಂಚೇಂದ್ರಿಯಗಳು ಅಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮವನ್ನು ಉಲ್ಲೇಖಿಸ್ತಾ ಇರ್ತೀವಿ. ಹಾಗಾದರೆ ಕಣ್ಣು ನೋಡುವಂಥ ಕೆಲಸವನ್ನು ಮಾಡುತ್ತೆ, ಕಿವಿ ಆಲಿಸುವಂಥ ಕೆಲಸವನ್ನು ಮಾಡುತ್ತೆ, ಮೂಗು ಆಘ್ರಾಣಿಸುವಂಥ ಕೆಲಸವನ್ನು ಮಾಡ್ತಾ ಇರುತ್ತೆ, ನಾಲಿಗೆ ಸವಿಯುವಂಥ ಕೆಲಸವನ್ನು ಮಾಡ್ತಾ ಇರುತ್ತೆ, ಚರ್ಮ ಸ್ಪರ್ಶವನ್ನು ಅನುಭವಿಸುವಂಥ ಕೆಲಸವನ್ನು ಮಾಡ್ತಾ ಇರುತ್ತೆ. ಕವಿಗೆ ಕೇವಲ ಪಂಚೇಂದ್ರಿಯಗಳು ಮಾತ್ರ ಅಲ್ಲ, ಸಕಲ ಇಂದ್ರಿಯಗಳು ಕೂಡ ಹಸಿರನ್ನು ಮಾತ್ರ ಸ್ವೀಕಾರ ಮಾಡುವಂಥ ಮನೋಸ್ಥಿತಿಗೆ ಕವಿ ತಲುಪಿದ್ದಾರೆ ಅಂದರೆ ಹಸುರು ಕವಿಯನ್ನು ಯಾವ ಮಟ್ಟಿಗೆ ಆವರಿಸಿಕೊಂಡಿದೆ ಎನ್ನುವುದನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದು. ಮುಂದುವರಿದು ಪದ್ಯವನ್ನು ನೋಡೋಣ. ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲಿ, ಹಸುರ್ಗಟ್ಟಿತು ಕವಿಯಾತ್ಮಂ ಹಸುರ್ನೆತ್ತರ್ ಒಡಲಿನಲಿ. ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲಿ, ಹಸುರ್ಗಟ್ಟಿತು ಕವಿಯಾತ್ಮಂ ಹಸುರ್ನೆತ್ತರ್ ಒಡಲಿನಲಿ. ನೋಡಿ, ಅತ್ತ ಕಡೆಯೂ ಹಸುರು, ಇತ್ತ ಕಡೆಯೂ ಹಸುರು, ಎತ್ತ ಕಡೆ ನೋಡಿದರೂ ಹಸುರಿನ ಕಡಲು. ಹೀಗಾಗಿ ಇಲ್ಲಿ ಕವಿಯ ಆತ್ಮ ಕೂಡ ಹಸುರಾಗಿದೆ. ಅಷ್ಟೇ ಅಲ್ಲ, ನೋಡಿದೆತ್ತತ್ತ ಹಸುರೇ ಕಾಣಿಸ್ತಾ ಇದೆ. ದೃಷ್ಟಿಯಂತೆ ಸೃಷ್ಟಿ ಅನ್ನುವಂಥ ಮಾತಿದೆ. ಇಲ್ಲಿ ಕವಿ ಕುವೆಂಪುರವರ ದೃಷ್ಟಿಗೆ ಸೃಷ್ಟಿಯ ಹಸುರೇ ಕಾಣಿಸ್ತಾ ಇದೆ. ಎಲ್ಲಿ ನೋಡಿದರೂ ಹಸುರು, ಆ ಕಡಲು ಕೂಡ ಹಸುರಾಗಿ ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲ, ಆ ಕಡಲಿನಲ್ಲಿ ಕವಿಯ ಆತ್ಮ ಮಿಂದು ಅದು ಕೂಡ ಹಸುರುಗಟ್ಟಿ ಬಿಟ್ಟಿದೆ. ಕೇವಲ ಹಸುರಾಗಿಲ್ಲ, ಕವಿಯ ಆತ್ಮ ಹಸುರು ಕಡಲಿನಲ್ಲಿ ಹಸುರುಗಟ್ಟಿದೆ. ಅಲ್ಲಿಗೆ ನಿಲ್ಲುವುದಿಲ್ಲ, ಕವಿ ಒಂದು ಹೊಸ ಭಾಷ್ಯವನ್ನೇ ಕೊಡ್ತಾ ಇದ್ದಾರೆ. ದೇಹದ ನೆತ್ತರು ಕೂಡ ಹಸುರಾಗಿದೆ ಅನ್ನುವಂಥ ವ್ಯಾಖ್ಯಾನವನ್ನು ನೀಡ್ತಾ ಇದ್ದಾರೆ. ಇಲ್ಲಿಯವರೆಗೂ ನಾವೆಲ್ಲರೂ ತಿಳಿದುಕೊಂಡಿದ್ದೇನು ಅಂದ್ರೆ ನಮ್ಮ ದೇಹದ ನೆತ್ತರು ಕೆಂಪು ಅಂತ. ಆದರೆ ಕವಿಯ ತಾದಾತ್ಮತೆ, ಕವಿಯ ಅದ್ವೈತ ಸ್ಥಿತಿ ಯಾವ ಮಟ್ಟಿಗೆ ಇದೆ ಹಸುರಿನೊಂದಿಗೆ ಅಂದರೆ ಕವಿಗೆ ಒಡಲಿನ ನೆತ್ತರು ಕೂಡ ಹಸುರಾಗಿದೆ ಅನ್ನುವಂಥ ಭಾವವನ್ನು ಇಲ್ಲಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಸುರು ಪದ್ಯದಲ್ಲಿ ಭೂಮಿ, ವನಧಿ, ಆಗಸ, ಮುಗಿಲು, ಗದ್ದೆ, ಬಯಲು, ಮಲೆ, ಕಣಿವೆ, ಸಂಜೆಯ ಬಿಸಿಲು, ಶಾಲೀವನದ ನೋಟ, ಅಡಿಕೆಯ ತೋಟ, ಹುಲ್ಲಿನ ಮಕಮಲ್ಲಿನ ಜಮಖಾನೆ, ಹೂವಿನ ಕಂಪು, ಎಲರಿನ ತಂಪು, ಹಕ್ಕಿಯ ಕೊರಲಿಂಪು, ಇಳೆಯ ಉಸಿರು, ಕಡಲು ಎಲ್ಲೆಡೆಯೂ ಹಸುರೇ ಆವರಿಸಿಕೊಂಡಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಕೊನೆಗೆ ಈ ಹಸುರು ಕಡಲಿನಲ್ಲಿಯೂ ಕವಿಯ ಆತ್ಮವೇ ಹಸುರುಗಟ್ಟಿ ಒಡಲಿನ ನೆತ್ತರು ಹಸುರಾಗುವ ಮೂಲಕ ಕವಿ ಕುವೆಂಪುರವರು ಹಸುರಿನಲ್ಲಿ ಒಂದಾಗುವ ಅದ್ವೈತ ಸ್ಥಿತಿಯ ಅನುಭೂತಿಯನ್ನು ಕೇಳಿದಂಥ ನಾವು ಕೂಡ ಪಡೆಯುತ್ತೇವೆ. ನಾವು ಈಗ ಕವಿ ಕುವೆಂಪುರವರ ಹಸುರು ಪದ್ಯದ ಒಂದು ವಿಡಿಯೋವನ್ನು ನೋಡಿಕೊಂಡು ಬರೋಣವಾ? ನವರಾತ್ರಿಯ ನವದಾತ್ರಿಯ ಈ ಶ್ಯಾಮಲ ವನದಿಯಲ್ಲಿ ಹಸುರಾದುದು ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ. ನವರಾತ್ರಿಯ ನವದಾತ್ರಿಯ ಈ ಶ್ಯಾಮಲ ವನದಿಯಲ್ಲಿ ಹಸುರಾದುದು ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ. ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು, ಹಸುರಾಗಸ ಹಸುರು
ರಸಪಾನ ಸ್ನಾನದಲ್ಲಿ ಹಸುರೆತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲ್ಲಿ ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲ್ಲಿ ಹಸುರ್ಗಟ್ಟಿತು ಕವಿಯಾತ್ಮಂ ಹಸುನೆತ್ತರ್ ಒಡಲಿನಲ್ಲಿ ಹಸುರ್ಗಟ್ಟಿತು ಕವಿಯಾತ್ಮಂ ಹಸುನೆತ್ತರ್ ಒಡಲಿನಲ್ಲಿ ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲವ ನದಿಯಲ್ಲಿ ಹಸುರಾದುದು ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ ಹಸುರಾದುದು ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ ರಸಪಾನ ಸ್ನಾನದಲ್ಲಿ ರಸಪಾನ ಸ್ನಾನದಲ್ಲಿ ನೋಡಿದ್ರಲ್ಲ ಮಕ್ಕಳೇ, ಕವಿ ಕುವೆಂಪುರವರ ಹಸುರು ಪದ್ಯ ಹಾಗೂ ಅದರ ದೃಶ್ಯ ಮತ್ತು ಹಾಡಿನ ಮೂಲಕ ನಾವು ಕೂಡ ಹಸುರಾಗಿ ಬಿಟ್ಟಿದ್ದೇವೆ. ನೀವೀಗಾಗಲೇ 8 ಮತ್ತು 9ನೇ ತರಗತಿಯಲ್ಲಿ ಅಲಂಕಾರಗಳನ್ನು ಅಭ್ಯಾಸ ಮಾಡಿದ್ದೀರಿ. ಅಲಂಕಾರದಲ್ಲಿ ಪ್ರಮುಖವಾಗಿ ಶಬ್ದ ಅಲಂಕಾರ ಮತ್ತು ಅರ್ಥಾಲಂಕಾರಗಳನ್ನು ಕೂಡ ನೀವು ತಿಳಿದುಕೊಂಡಿದ್ದೀರಿ. ಈ ಹಿಂದಿನ ತರಗತಿಗಳಲ್ಲಿ ನೀವು ಉಪಮಾಲಂಕಾರವನ್ನು ಕುರಿತು ಅರ್ಥೈಸಿಕೊಂಡಿದ್ದೀರಿ. ಈಗ ಪುನರಾವರ್ತನೆಗಾಗಿ ಮತ್ತೊಮ್ಮೆ ಉಪಮಾಲಂಕಾರವನ್ನು ಅಭ್ಯಾಸ ಮಾಡೋಣ. ಹಾಗಾದರೆ ಉಪಮಾಲಂಕಾರ ಎಂದರೇನು ಅನ್ನೋದನ್ನು ಬರ್ಕೋತಿರಲ್ಲ ಮಕ್ಕಳೇ? ಉಪಮಾಲಂಕಾರ ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರವೆನಿಸುತ್ತದೆ. ಬರ್ಕೊಂಡ್ರಲ್ಲ ಮಕ್ಕಳೇ? ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರವೆನಿಸುತ್ತದೆ. ಉಪಮಾಲಂಕಾರದ ಒಂದು ಉದಾಹರಣೆಯನ್ನು ನೋಡಿಕೊಂಡು ಬರೋಣ. ಉದಾಹರಣೆ ನೋಡಿ ಮಕ್ಕಳೇ, ಬರ್ಕೋತಾ ಇದ್ದೀರಲ್ಲ? ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಇಲ್ಲಿ ಭೀಮ ದುರ್ಯೋಧನರ ಹೋರಾಟವು ಮದಗಜಗಳ ಹೋರಾಟದಂತೆ ಇತ್ತು ಎಂದು ವರ್ಣಿಸಲಾಗಿದೆ. ಇಲ್ಲಿ ಭೀಮ ದುರ್ಯೋಧನರು ಎಂಬುದು ವರ್ಣ್ಯ, ಅಂದರೆ ವರ್ಣಿಸಲ್ಪಡುವ ವಾಕ್ಯ. ಇಲ್ಲಿ ಯಾವ ವಸ್ತುವನ್ನು ವರ್ಣಿಸಬೇಕಾಗಿದೆಯೋ ಅದನ್ನು ವರ್ಣೆ ಎಂದು ಕರಿತಾ ಇದ್ದೀವಿ. ಇದನ್ನೇ ನಾವು ಉಪಮೇಯ ಎಂದು ಕರೆಯುತ್ತೇವೆ. ಹಾಗಾದರೆ ವರ್ಣ್ಯವನ್ನು ನಾವು ಅಥವಾ ವರ್ಣಿಸಲ್ಪಡುವ ವಾಕ್ಯವನ್ನು ಉಪಮೇಯವೆಂದು ಕರೆಯುತ್ತೇವೆ. ಬರ್ಕೊಂಡ್ರಲ್ಲ? ಮದಗಜಗಳು ಇದು ಅವರ್ಣ್ಯ, ಅಂದರೆ ವರ್ಣಿಸಲು ಆಧಾರವಾಗಿರುವ ವಾಕ್ಯ. ಇದನ್ನು ಉಪಮಾನ ಎಂದು ಕರೆಯುತ್ತೇವೆ. ಬರ್ಕೊಳ್ಳಿ ಮಕ್ಕಳೇ, ಅವರ್ಣೆ ಎಂದರೆ ವರ್ಣಿಸಲು ಆಧಾರವಾಗಿರುವ ವಾಕ್ಯ. ಇದನ್ನು ನಾವು ಉಪಮಾನ ಎಂದು ಕರೆಯುತ್ತೇವೆ. ಅಂತೆ ಎಂಬುದು ವಾಚಕ ಪದ. ವಾಚಕ ಪದ ಅಂದರೆ ಉಪಮೇಯಕ್ಕೂ ಉಪಮಾನಕ್ಕೂ ಇರುವ ಸಂಬಂಧವನ್ನು, ಅಂದರೆ ಹೋಲಿಕೆಯ ಸಂಬಂಧವನ್ನು ಸೂಚಿಸುವಂಥ ಪದ ಆಗಿದೆ. ಉದಾಹರಣೆಯ ಮೂಲಕ ನಾವು ಈಗ ಬಿಡಿಸ್ತಾ ಹೋಗೋಣ. ಉಪಮೇಯ ಅಥವಾ ವರ್ಣ್ಯ ಭೀಮ ದುರ್ಯೋಧನರು. ಉಪಮಾನ ಅವರ್ಣ್ಯ ಮದಗಜಗಳು. ಇಲ್ಲಿ ಉಪಮಾವಾಚಕ ಪದ ಅಂತೆ ಬಳಕೆಯಾಗಿದೆ. ಹಾಗೂ ಸಮಾನ ಧರ್ಮ ಹೋರಾಟ. ಭೀಮ ದುರ್ಯೋಧನರು ಹೋರಾಡಿದರು, ಮದಗಜಗಳು ಹೋರಾಡುತ್ತವೆ. ಅಂದರೆ ಎರಡರಲ್ಲೂ ಇರುವಂಥ ಒಂದು ಸಮಾನ ಧರ್ಮ ಹೋರಾಟ ಅನ್ನೋದನ್ನು ನಾವು ಗುರುತಿಸ್ಕೋಬೇಕು. ಇನ್ನು ಸಮನ್ವಯ. ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಹೋಲಿಸಲಾಗಿದೆ. ಅಂತೆ ಎಂಬ ವಾಚಕ ಪದವಿದ್ದು ಹೋರಾಟ ಎಂಬ ಸಮಾನ ಧರ್ಮ ಇರುವುದರಿಂದ ಇದನ್ನು ಪೂರ್ಣೋಪಮಾಲಂಕಾರ ಎಂದು ಹೇಳಬಹುದು. ನೋಡಿ ಮಕ್ಕಳೇ, ಉಪಮೇಯ, ಉಪಮಾನ, ವಾಚಕ ಪದ, ಸಮಾನ ಧರ್ಮ
ಈ 4 ಅಂಶಗಳು ಇತ್ತು ಅಂದರೆ ನಾವು ಇದನ್ನು ಪೂರ್ಣೋಪಮಾಲಂಕಾರ ಎಂದು ಹೇಳಬಹುದು. ಅದೇ ರೀತಿಯಾಗಿ ಲುಪ್ತೋಪಮಾಲಂಕಾರವನ್ನು ಕೂಡ ನಾವು ತಿಳಿದುಕೊಳ್ಳೋಣ. ಬರ್ಕೊಳ್ಳಿ ಮಕ್ಕಳೇ. ಲುಪ್ತೋಪಮಾಲಂಕಾರ ಉಪಮಾಲಂಕಾರವಾಗಿದ್ದರೂ ಅದರಲ್ಲಿ ಉಪಮೇಯ, ಉಪಮಾನ, ಸಮಾನ ಧರ್ಮಗಳು ಯಾವುದಾದರೂ ಒಂದು ಇರದಿದ್ದರೆ ಅದನ್ನು ಲುಪ್ತೋಪಮಾಲಂಕಾರ ಎನ್ನುತ್ತೇವೆ. ಲುಪ್ತ ಅಂದರೆ ಅಸ್ಪಷ್ಟವಾಗಿರುವುದು ಅಥವಾ ಇಲ್ಲದೇ ಇರುವುದು. ಹಾಗಾದರೆ ಲುಪ್ತೋಪಮಾಲಂಕಾರ ಅಂದರೆ ಉಪಮೇಯ, ಉಪಮಾನ, ವಾಚಕ ಪದ ಅಥವಾ ಸಮಾನ ಧರ್ಮದಲ್ಲಿ ಯಾವುದಾದ್ರೂ ಒಂದು ಲುಪ್ತವಾಗಿದ್ದರೆ ಅದನ್ನು ನಾವು ಲುಪ್ತೋಪಮಾಲಂಕಾರ ಎನ್ನುತ್ತೇವೆ. ಒಂದು ಉದಾಹರಣೆಯನ್ನು ನೋಡೋಣ. ಮರವೇರಿದ ಮರ್ಕಟನಂತೆ. ನೋಡಿ, ಒಂದು ವಚನದ ಸಾಲನ್ನು ನಮಗೆ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಮರವೇರಿದ ಮರ್ಕಟನಂತೆ ಎನ್ನ ಮನ ಕೊಂಬೆ ಕೊಂಬೆಗೆ ಹಾಯುತ್ತಲಿಯದಯ್ಯ, ಬೆಂದ ಮನವ ನಾನೆಂತು ನಂಬುವೆನಯ್ಯ, ಬೆಂದ ಮನವ ನಾನೆಂತು ನೆಚ್ಚುವೆನಯ್ಯ ಅನ್ನುವಂಥ ವಚನದ ಸಾಲಿನ ಮೊದಲ ಸಾಲನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ವಚನ ಏನನ್ನು ಸಾರ್ತಾ ಇದೆ ಅಂದ್ರೆ ಮನುಷ್ಯನ ಮನಸ್ಸಿನ ಚಂಚಲತೆಯನ್ನು ಹೇಳ್ತಾ ಇದೆ. ಮನುಷ್ಯ ಮರ ಏರಿದ ಮರ್ಕಟ. ಮರ್ಕಟ ಅಂದರೆ ನಿಮಗೆಲ್ಲರಿಗೂ ಗೊತ್ತು, ಕೋತಿ. ಕೋತಿ ಯಾವ ರೀತಿ ಮರದ ಕೊಂಬೆ ಕೊಂಬೆಗೆ ಹಾರ್ತಾ ಚಂಚಲ ಬುದ್ಧಿಯನ್ನು ತೋರಿಸ್ತಾ ಇರುತ್ತೋ ಹಾಗೆಯೇ ನನ್ನ ಮನಸ್ಸು ಕೂಡ ಆ ಮರನೇರಿದ ಮರ್ಕಟನಂತೆ ಚಂಚಲವಾಗಿದೆ ಅನ್ನುವಂಥ ಅದ್ಭುತವಾದಂಥ ಒಂದು ವ್ಯಾಖ್ಯಾನವನ್ನು ವಚನದಲ್ಲಿ ನೋಡ್ತಾ ಇದ್ದೀವಿ. ಆ ಒಂದು ವಚನದ ಸಾಲನ್ನು, ಮೊದಲ ಸಾಲನ್ನು ಮಾತ್ರ ನೀಡಿದ್ದಾರೆ ನೋಡಿ. ಹಾಗಾದರೆ ಇಲ್ಲಿ ಉಪಮೇಯ, ಆ ಉಪಮೇಯ ಅನ್ನುವಂಥ ಮನಸ್ಸು ಇಲ್ಲಿ ನಮಗೆ ಕೊಟ್ಟಿಲ್ಲ. ಹಾಗಾದರೆ ಅದು ಲುಪ್ತವಾಗಿದೆ. ಉಪಮಾನ ಮರವೇರಿದ ಮರ್ಕಟ. ಇನ್ನು ಉಪಮಾವಾಚಕ ಪದ ನಿಮ್ಮೆಲ್ಲರಿಗೂ ಗೊತ್ತು, ಅಂತೆ. ಮತ್ತು ಸಮಾನ ಧರ್ಮ ಇಲ್ಲಿ ಚಂಚಲತೆ. ಸಮನ್ವಯ ಹೇಗೆ ಮಾಡೋದಂತ ನೋಡಿ. ಉಪಮೇಯ ಲುಪ್ತವಾಗಿದೆ, ಆದ್ದರಿಂದ ಇದನ್ನು ಲುಪ್ತೋಪಮಾಲಂಕಾರ ಎಂದು ಕರೆಯುತ್ತೇವೆ. ನೀವು ಉಪಮಾಲಂಕಾರ, ಅದರಲ್ಲಿ ಪೂರ್ಣೋಪಮಾಲಂಕಾರ ಮತ್ತು ಲುಪ್ತೋಪಮಾಲಂಕಾರವನ್ನು ಇಂದು ತಿಳಿದುಕೊಂಡ್ರಿ. ನೀವು ನಿಮ್ಮ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಉಪಮಾಲಂಕಾರ ಮತ್ತು ಲುಪ್ತೋಪಮಾಲಂಕಾರದ ಉದಾಹರಣೆಗಳನ್ನು ಸಂಗ್ರಹಿಸಬೇಕು. ಜೊತೆಗೆ ಅವುಗಳನ್ನು ಸಮನ್ವಯಗೊಳಿಸಿ ಅದರ ಲಕ್ಷಣವನ್ನು ಬರೆದು ನೀವು ನಿಮ್ಮ ಶಿಕ್ಷಕರಿಗೆ ತೋರಿಸಬೇಕು. ನೋಡಿ ಮಕ್ಕಳೇ, ಈಗಾಗಲೇ ನಾವು ಹಸಿರು ಪದ್ಯವನ್ನು ಅರ್ಥೈಸ್ಕೊಂಡಿದ್ದೀವಿ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಥಟ್ಟಂತ ಹೇಳ್ತಿರಲ್ಲ. ಆಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ? ಪ್ರಶ್ನೆಗಳನ್ನು ನೋಡಿ. ಮೊದಲಿಗೆ, ಕವಿಯು ನೋಡಿದ ಅಡಕೆಯ ತೋಟ ಎಲ್ಲಿದೆ? ಮುಂದುವರೆದು ಮೂರನೇ ಪ್ರಶ್ನೆ, ಹಸುರು ಎಂಬುದು ಯಾವುದನ್ನು ಕಂಡು ಪ್ರೇರಿತವಾದ ಕವನವಾಗಿದೆ? ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ? ಆಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ? ಹೇಳಿ ನೋಡೋಣ. ಹೌದು, ಸರಿಯಾಗಿ ಹೇಳ್ತಾ ಇದ್ದೀರಿ. ಆಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಗಿಳಿಯ ಎದೆಯ ಬಣ್ಣದ ಹಸುರಿನಂತಿದೆ. ಸರಿಯಾಗಿ ಹೇಳಿದ್ರಿ ಈ ಉತ್ತರವನ್ನು. ಮುಂದಿನ ಪ್ರಶ್ನೆ ಉತ್ತರವನ್ನು ಹೇಳಿ. ಕವಿಯು ನೋಡಿದ ಅಡಕೆಯ ತೋಟ ಎಲ್ಲಿದೆ? ನಿಮಗೆ ಈಗಾಗಲೇ ಗೊತ್ತು, ಚಿತ್ರವನ್ನು ಕೂಡ ನೋಡಿಬಿಟ್ಟಿದ್ದೀರಾ. ಕವಿಯು ನೋಡಿದ ಅಡಕೆಯ ತೋಟ ಬನದ ಅಂಚಿನಲ್ಲಿದೆ. ಹಸುರು ಎಂಬುದು ಯಾವುದನ್ನು ಕಂಡು ಪ್ರೇರಿತವಾದ ಕವನವಾಗಿದೆ? ಹೇಳಿ ಉತ್ತರ. ಹೌದು, ಸರಿಯಾಗಿ ಹೇಳಿದ್ರಿ. ಹಸುರು ಎಂಬುದು ಆಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸುರನ್ನು ಕಂಡು ಪ್ರೇರಿತವಾದಂಥ ಕವನವಾಗಿದೆ. ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ? ಹೇಳಿ ನೋಡೋಣ. ಕವಿಗೆ ಹುಲ್ಲಿನ ಹಾಸು ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆಯಂತೆ ಕಂಡಿದೆ. ಸರಿಯಾದ ಉತ್ತರ.
ರಸಪಾನ ಸ್ನಾನದಲ್ಲಿ ಯಾವುದು ಹಸುರಾಗಿದೆ? ಗಮನಿಸಿ ಮಕ್ಕಳೇ, ರಸಪಾನ ಸ್ನಾನದಲ್ಲಿ ಕವಿಯ ಆತ್ಮ ಹಸುರಾಗಿದೆ. ಯಾವಾಗಲೂ ಒಂದು ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳನ್ನು ನೀವು ಯಾವಾಗಲೂ ಪೂರ್ಣ ವಾಕ್ಯದಲ್ಲೇ ಉತ್ತರಗಳನ್ನು ಬರೀಬೇಕು. ಹಾಗಾದರೆ ಈ ಒಂದು ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ನಿಮ್ಮ ಶಿಕ್ಷಕರೆದುರಿಗೆ ಇದನ್ನು ರಾಗಬದ್ಧವಾಗಿ ಹಾಡು ತೋರಿಸ್ತೀರಲ್ಲ? ಬನ್ನಿ ಮಕ್ಕಳೇ, ಮನೆಗೆಲಸವನ್ನು ಬರೆದುಕೊಳ್ಳಿ. ಹಸುರು ಕವನದ ರೀತ್ಯ ಎಲ್ಲೆಲ್ಲಿ ಹಸುರು ವ್ಯಾಪಿಸಿದೆ ಎಂಬುದನ್ನು ವಿವರಿಸಿ. ಹಸುರು ಕವನದ ರೀತ್ಯ ಎಲ್ಲೆಲ್ಲಿ ಹಸುರು ವ್ಯಾಪಿಸಿದೆ ಎಂಬುದನ್ನು ವಿವರಿಸಿ. ಎರಡನೇ ಪ್ರಶ್ನೆ, ಪ್ರಕೃತಿಯ ಹಸುರು ಜೀವ ಜಗತ್ತಿಗೆ ಎಷ್ಟು ಮುಖ್ಯ ಎಂಬುದನ್ನು ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ. ಬರೆದುಕೊಂಡ್ರಲ್ಲ? ಈ ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸ್ತಿರಲ್ಲ? ಧನ್ಯವಾದಗಳು.